ವಾಗೀಶಾಧ್ಯಸ್ಮನಸಃ ಸರ್ವಾರ್ಥಾನುಪಕ್ರಿಯೆ ಯನ್ನತ್ವಾ ಕೃತ್ಯಗತ್ಯಾಸ್ತು ತಂ ನಮಾಮಿ ಗಜಾನನಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ನಮಶ್ಚಂಡಿಕಾಹಿ. ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ಮತ್ತು ವೀಕ್ಷಕರಿಗೆ ನಮಸ್ಕಾರ. ಯುಗಾದಿ ಹಬ್ಬದ ನಂತರದಲ್ಲಿ ಬರತಕ್ಕಂತಹ ಪರಾಭವ ನಾಮ ಸಂವತ್ಸರ ಕನ್ಯಾ ರಾಶಿಯವರಿಗೆ ಯಾವ ರೀತಿಯಾಗಿ ಇರುತ್ತೆ? ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ ಸುಖ ದುಃಖ, ಲಾಭ ನಷ್ಟ, ಅಭಿವೃದ್ಧಿ ಅವನತಿ, ಆರೋಗ್ಯ ಅನಾರೋಗ್ಯ ಇದೆಲ್ಲ ಯಾವ ರೀತಿಯಾಗಿ ಇರುತ್ತೆ? ಆದಾಯ ಎಷ್ಟು, ಖರ್ಚೆಷ್ಟು, ಇವೆಲ್ಲವನ್ನು ನಾವು ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾಗುತ್ತೆ. ಜೊತೆಯಲ್ಲಿ ಈ ಒಂದು ವರ್ಷದಲ್ಲಿ ಪ್ರಮುಖವಾದಂತಹ ಗ್ರಹಗಳ ಒಂದು ಬದಲಾವಣೆ ಯಾವ ರೀತಿಯಾಗಿರುತ್ತೆ ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾದಂತಹ ವಿಷಯ. ಕನ್ಯಾ ರಾಶಿಗೆ ಅಧಿಪತಿಯಾದಂತಹ ಬುಧ ಒಂದು ವಿಶೇಷವಾದಂತಹ ಪ್ರಭಾವವನ್ನು ಬೀರತಕ್ಕಂತಹ ಬುದ್ಧಿಕಾರಕ ಗ್ರಹ ಬುಧ. ಆ ಬುಧ ಗ್ರಹದ ಒಂದು ಪ್ರಭಾವವು ಕೂಡ ಇಲ್ಲಿ ಕನ್ಯಾ ರಾಶಿಗೆ ತುಂಬ ಪ್ರಮುಖವಾಗಿರತಕ್ಕಂಥದ್ದು ರಾಶ್ಯಾಧಿಪತಿಯಾಗಿ. ಇನ್ನು ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿಯಾದಂತಹ ಗುರು ಈ ಒಂದು ವರ್ಷದಲ್ಲಿ ಯಾವ ರೀತಿಯಾಗಿ ಇರ್ತಾನೆ ಅನ್ನತಕ್ಕಂಥದ್ದು ಇಲ್ಲಿ ತುಂಬ ಮುಖ್ಯವಾಗುತ್ತೆ. ಇದನ್ನು ನಾವು ನೋಡಿದಾಗ ಒಂದಷ್ಟು ದಿವಸ ಗುರುಬಲ ಬರುತ್ತೆ, ಒಂದಷ್ಟು ದಿವಸ ಗುರುಬಲ ಹೋಗುತ್ತೆ. ಕನ್ಯಾ ರಾಶಿಗೆ ಅದು ಪ್ರಮುಖವಾದಂತಹ ಅಂಶ. ಅತಿಚಾರ ನಡೆ ಮತ್ತು ಸಹಜವಾದಂಥ ನಡೆ, ವಕ್ರೀಗತಿ ಇದೆಲ್ಲವೂ ಕೂಡ ಗುರುವಿಗೆ ಇರುವುದರಿಂದ ಆಗಾಗ ಗುರುಬಲ ಬರುತ್ತೆ, ಗುರುಬಲ ಹೋಗ್ತಾ ಇರುತ್ತೆ. ಜೂನಿಂದ ಕನ್ಯಾ ರಾಶಿಯವರಿಗೆ ಗುರುಬಲ ಇದೆ. ಅಕ್ಟೋಬರಿಂದ ಗುರುಬಲ ಇಲ್ಲ, ದ್ವಾದಶಕ್ಕೆ ಬರ್ತಾನೆ. ಪುನಃ ವಕ್ರಿಯಾಗಿ ಕರ್ಕಾಟಕ ರಾಶಿಗೆ ಹೋದ ನಂತರದಲ್ಲಿ ವರ್ಷಾಂತ್ಯದಲ್ಲಿ ಗುರುಬಲ ಬರುತ್ತೆ. ಹೀಗೆ ಒಂದಷ್ಟು ತಿಂಗಳುಗಳಲ್ಲಿ ಒಳ್ಳೆಯದು, ಒಂದಷ್ಟು ತಿಂಗಳು ಕೆಟ್ಟದು, ಹೀಗೆ ಮಿಶ್ರ ಫಲಗಳು ಕನ್ಯಾ ರಾಶಿಯವರಿಗೆ ಇದೆ ಅಂತೇಳಿ ಹೇಳಬೇಕಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ನೇರವಾಗಿ ಶನಿಯ ದೃಷ್ಟಿಯೂ ಕೂಡ ವರ್ಷ ಪೂರ್ತಿ ಇರುವುದರಿಂದ, ಒಂದು ಶನಿಯ ದೃಷ್ಟಿ ಇರುವುದರಿಂದ ಜೀವನದಲ್ಲಿ ಕೆಲವೊಂದು ಏರುಪೇರುಗಳು ಇರತಕ್ಕಂಥದ್ದು ಸಹಜ ಅಂತೇಳಿ ಹೇಳಬೇಕಾಗುತ್ತೆ. ಇನ್ನು 12ನೇ ಮನೆ ಮತ್ತು 6ನೇ ಮನೆಯಲ್ಲಿರ್ತಕ್ಕ ರಾಹುಕೇತುಗಳ ಪ್ರಭಾವ ಕೂಡ ಕನ್ಯಾ ರಾಶಿಯವರ ಮೇಲೆ ಆಗಿರುವುದರಿಂದ ಇದೆಲ್ಲವನ್ನು ತಿಳಿದುಕೊಂಡು ಅದಕ್ಕೆ ಸರಿಯಾಗಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳತಕ್ಕಂಥದ್ದು ಇಲ್ಲಿ ಪ್ರಮುಖವಾದಂತಹ ಅಂಶ ಅಂಥೇಳಿ ಹೇಳಬೇಕಾಗತ್ತೆ. ಅದರಿಂದ ಸ್ವಲ್ಪ ನೀವು ಪ್ರಯತ್ನವನ್ನು ಪಟ್ಟು ಸರಿಯಾದ ರೀತಿಯಲ್ಲಿ ಜೀವನ ರೂಪಿಸಿಕೊಂಡ್ರೆ ಈ ಪರಾಭವ ಸಂವತ್ಸರ ಏನಿದೆ ಇದು ಕನ್ಯಾ ರಾಶಿಯವರಿಗೆ ಸಂಪೂರ್ಣ ಆಶಾದಾಯಕ ಅಂತಲೇ ನಾವು ಹೇಳಬೇಕಾಗತ್ತೆ. ಅದರಲ್ಲಿ ಈ ಆರ್ಥಿಕ ವಿಚಾರಗಳನ್ನು ನಾವು ತೆಗೆದುಕೊಂಡ್ರೆ ಹಲವು ರೀತಿಯಲ್ಲಿ ಬೇರೆ ಬೇರೆ ಮೂಲಗಳಿಂದೆಲ್ಲವೂ ಕೂಡ ಈ ವರ್ಷ ಹಣ ಬರತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಅಂದರೆ 2 ಮೂಲಗಳಿಂದ ಧನ ಲಾಭ ಆಗುತ್ತೆ ಅಂತೇಳಿ ಅರ್ಥ. 11ನೇ ಮನೆಗೆ ಗುರು ಬಂದ ನಂತರದಲ್ಲಿ ಧನಕಾರಕನಾಗಿ ನೀವು ಮುಟ್ಟಿದ್ದೆಲ್ಲ ಚಿನ್ನ ಅಂತಲೇ ಹೇಳಬೇಕಾಗುತ್ತೆ. ಯಾವುದೇ ಪ್ರಯತ್ನ ಮಾಡಿ, ಯಾವುದೇ ಕೆಲಸವನ್ನು ಮಾಡಿ, ಯಾವುದೇ ವ್ಯಾಪಾರವನ್ನು ಮಾಡಿ, ಯಾವುದೇ ವೃತ್ತಿ ಕ್ಷೇತ್ರಗಳನ್ನು ನೀವು ಆಯ್ಕೆ ಮಾಡಿಕೊಂಡರೂ ಕೂಡ ಅದರಲ್ಲಿ ಹಣ ಗಳಿಕೆ ಅನ್ನತಕ್ಕಂಥದ್ದು ನಿಮ್ಮ ನಿರೀಕ್ಷಿತವಾದಂತಹ ಪ್ರಮಾಣಕ್ಕೂ ಹೆಚ್ಚಿನ ಒಂದು ಗಳಿಕೆಯನ್ನು ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಯೋಗ ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ ಇದೆ ಅಂತೇಳಿ ಹೇಳಬೇಕು. ವರ್ಷ ಪೂರ್ತಿ ಇರುತ್ತೆ ಅಂತೇಳಿ ಅರ್ಥ ಅಲ್ಲ. ಒಂದಷ್ಟು ಅದು ಎಲ್ಲವೂ ಕೂಡ ಕೂಡಿ ಬಂದಾಗ ಅಂತಹ ರಾಜಯೋಗ ಸೃಷ್ಟಿಯಾಗುತ್ತೆ. ಆದ್ದರಿಂದ ಇಂತಹ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ಏನಾದರೂ ಅಂತಹ ಸಮಸ್ಯೆಗಳು ಇದ್ದರೆ ನೀವು ಕೆಲವೊಂದು ಆಸ್ತಿ ಸಮಸ್ಯೆಗಳಿದ್ದರೆ ಅದನ್ನು ಬಗೆಹರಿಸಿಕೊಳ್ಳುವತ್ತ ಗಮನವನ್ನು ಹರಿಸಿ, ಬಗೆಹರಿಯುತ್ತೆ. ಇನ್ನು ಹೊಸದಾಗಿ ಏನಾದರೂ ಸಂಪತ್ತನ್ನು ನೀವು ಕ್ರೋಢೀಕರಿಸ್ತಕ್ಕಂಥದ್ದು ಅಥವಾ ಸಂಪತ್ತನ್ನು ಗಳಿಕೆ ಮಾಡತಕ್ಕಂಥದ್ದು ಅಥವಾ ಯಾವುದೋ ಒಂದು ಭೂಮಿಯನ್ನು ಅಥವಾ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಇರ್ಬೋದು, ಆದಾಯ ಬರತಕ್ಕಂತಹ ಮೂಲಗಳ ಏನಿದೆ ಅದು ನಿಮಗೆ ಉತ್ತಮವಾದಂತಹ ಫಲವನ್ನು ಈ ವರ್ಷದಲ್ಲಿ ಕೊಡುತ್ತೆ ಅಂತೇಳಿ ಹೇಳ್ಬೋದು. ಅದರಲ್ಲೂ ಕೂಡ ಈ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಆದಷ್ಟು ಬೇಗ ಇತ್ಯರ್ಥ ಮಾಡಿಕೊಳ್ಳಿ. ಈ ವರ್ಷ ನಿಮಗೆ ಒಳ್ಳೆಯದು. ಅದರಿಂದ ನೀವು ನಿರೀಕ್ಷೆಗೂ ಮೀರಿ ನೀವು ಏನು ಅಂದುಕೊಂಡಿರ್ತೀರೋ ಅದಕ್ಕಿಂತ ಜಾಸ್ತಿ ಲಾಭ ಬರತಕ್ಕಂಥದ್ದು ಈ ವರ್ಷದಲ್ಲಿ. ಪಿತ್ರಾರ್ಜಿತ ಅಂದರೆ ಪಿತೃಮೂಲವಾದ ಆಸ್ತಿಯಿಂದ ಲಾಭ ಗಳಿಸ್ತಕ್ಕಂತಹ ಯೋಗವು ಕೂಡ ಇರತಕ್ಕಂಥದ್ದು ಇಲ್ಲೇ ಪ್ರಮುಖವಾಗಿ ನಾವು ಗಮನಿಸಬೇಕು. ಇನ್ನು ಯಾವುದೇ ಹೊಸದಾಗಿ ಒಂದು ಹೋಟೆಲ್ ಪ್ರಾರಂಭ ಮಾಡತಕ್ಕಂಥದ್ದು
ಒಂದು ಬಟ್ಟೆ ಅಂಗಡಿ ಇರ್ಬೋದು, ಇತರ ಆಟೋಮೊಬೈಲ್ಸ್ ಇರ್ಬೋದು, ಈ ಕಂಪ್ಯೂಟರ್ ಅಂಗಡಿ ಇರ್ಬೋದು, ಅಥವಾ ಯಾವುದೇ ಇರ್ಬೋದು, ಹೊಸ 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 ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡತಕ್ಕಂಥದ್ದು, ರಾಸಾಯನಿಕಗಳನ್ನು ತಯಾರಿಸ್ತಕ್ಕಂತಹದ್ದು ಇರ್ಬೋದು, ಯಾವುದೇ ಆದರೂ ವೈದ್ಯಕೀಯ ಒಂದು ಮೆಡಿಕಲ್ ಶಾಪ್ ಇರ್ಬೋದು, ಅಂತಹದ್ದನ್ನು ನೀವು ಈ ವರ್ಷದಲ್ಲಿ ಪ್ರಾರಂಭ ಮಾಡತಕ್ಕಂಥದ್ದು. ಅಂದರೆ ಜೂನ್ ನಂತರದಲ್ಲಿ ನೀವು ಅದನ್ನು ಅಂತಹ ಕಾರ್ಯಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದರೆ ಉತ್ತಮವಾದಂತಹ ಪ್ರಗತಿಯನ್ನು ಕಾಣುವುದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ನಿಮಗೆ ಸರಿಯಾದ ರೀತಿಯಲ್ಲಿ ಹಣ ಗಳಿಸಬೇಕು ಅಂತೇಳಿ ಇದ್ದರೆ ಆ ಸಮಯವನ್ನು ನೋಡಿ ಕರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡಿ. ಆ ಸಮಯದಲ್ಲಿ ಒಂದು ವಿಶೇಷವಾದಂತಹ ಒಂದು ಲಾಭವನ್ನು ಗಳಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಯೋಗವು ಕೂಡ ಈ ಕನ್ಯಾ ರಾಶಿಯವರಿಗೆ ಇದೆ ಅಂತೇಳಿ ಹೇಳಬಹುದು. ಇನ್ನು ಮ್ಯೂಚುವಲ್ ಫಂಡ್ ಮತ್ತು ಶೇರಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡತಕ್ಕಂಥದ್ದಿದ್ದರೆ ಅದನ್ನು ಈ ವರ್ಷದಲ್ಲಿ ಮಾಡಿದರೆ ಅದರಿಂದ ನೀವು ನಿರೀಕ್ಷೆಗೆ ಮೀರಿ ಲಾಭವನ್ನು ಗಳಿಸುವುದಕ್ಕೆ ಸಾಧ್ಯ ಆಗುತ್ತೆ. ಈ ಬ್ಯಾಂಕ್ ಉದ್ಯೋಗಿಗಳು ಏನಿದ್ದಾರೆ ಅವರಿಗೆ ಬಡ್ತಿ ಅಥವಾ ಪ್ರಮೋಷನ್ ಸಿಗತಕ್ಕಂತಹದ್ದು ಪರ ಊರಿಗೆ, ಅಂದರೆ ಬೇರೆ ಊರಿಗೆ, ದೂರದ ಊರಿಗೆ ವರ್ಗಾವಣೆ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಆರ್ಥಿಕವಾದಂತಹ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವ್ರು, ಇನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟು, ಆದಾಯ ತೆರಿಗೆ ಇರ್ಬೋದು, ಅಥವಾ CA ಉದ್ಯೋಗವನ್ನು ಮಾಡತಕ್ಕಂಥವ್ರು, ಬ್ಯಾಂಕ್ ಉದ್ಯೋಗಿಗಳು, ಇಂಥವರಿಗೆಲ್ಲ ಕೆಲವೊಂದು ಅನಿರೀಕ್ಷಿತವಾದಂತಹ ಬದಲಾವಣೆ ಈ ವರ್ಷದಲ್ಲಿ ಆಗತಕ್ಕಂತಹ ಸಾಧ್ಯತೆಗಳು ಉಂಟು. ಅಂದರೆ ಒಳ್ಳೆಯ ರೀತಿಯಲ್ಲಿ ಆಗುತ್ತೆ. ಇನ್ನು ಸ್ವಲ್ಪ ಪ್ರಾರಂಭದಲ್ಲಿ ಸಮಸ್ಯೆಗಳು ಉಂಟಾದರೂ ಕೂಡ ಅದರಿಂದ ನಿಮಗೆ ಭವಿಷ್ಯದಲ್ಲಿ ಲಾಭವೇ ಉಂಟಾಗುತ್ತೆ. ಅದರಿಂದ ಆರ್ಥಿಕ ಕ್ಷೇತ್ರದ ಉದ್ಯೋಗಿಗಳು ಯಾರಿದ್ದಾರೆ ಅವರಿಗೆ ಉತ್ತಮವಾದಂತಹ ಭವಿಷ್ಯ ಈ ವರ್ಷದಲ್ಲಿ ರೂಪಿತವಾಗುತ್ತೆ ಅಂತ ಹೇಳಬೇಕು. ಇನ್ನು ಕಲಾವಿದರಿಗೆ ಸಂಬಂಧಪಟ್ಟಂತೆ ಈ ಸಂಗೀತಗಾರರಿರ್ಬೋದು, ನಟರಿರ್ಬೋದು, ನೃತ್ಯ ಕಲಾವಿದರಿರ್ಬೋದು, ಇಂಥವರಿಗೆಲ್ಲ ವಿದೇಶಕ್ಕೆ ಹೊಸ ಹೊಸ ಅವಕಾಶಗಳು ಬಂದು ವಿದೇಶಕ್ಕೆ ಪ್ರಯಾಣ ಮಾಡತಕ್ಕಂತಹ ಒಂದು ಕೀರ್ತಿ, ಗೌರವ, ಮನ್ನಣೆ ಸಮಾಜದಲ್ಲಿ ಸಿಗತಕ್ಕಂತಹ ಒಂದು ಉತ್ತಮವಾದಂತಹ ಅವಕಾಶಗಳು ಕೂಡ ಕೂಡಿ ಬರತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಒಳ್ಳೆಯ ಯೋಗಗಳು ಕೂಡ ಕನ್ಯಾ ರಾಶಿಯವರಿಗೆ ಇದೆ. ವಿವಾಹದ ಪ್ರಯತ್ನಗಳು, ಅವಿವಾಹಿತರ ಒಂದು ಕೌಟುಂಬಿಕವಾದಂತಹ ವ್ಯವಸ್ಥೆಗೆ ಬಂದಾಗ ಅಲ್ಲಿ ಸುಖ, ಶಾಂತಿ, ನೆಮ್ಮದಿ, ಯಾವ ವಯಸ್ಸಿಗೆ ಯಾರಿಗೇನಾಗಬೇಕೋ, ಕುಟುಂಬದಲ್ಲಿ ಏನಾಗಬೇಕೋ, ಶುಭ ಸಮಾರಂಭಗಳು, ಇಂತಹದ್ದೆಲ್ಲವೂ ಕೂಡ ಕುಟುಂಬದಲ್ಲಿ ತುಂಬ ಮುಖ್ಯವಾಗುತ್ತೆ. ಆದ್ದರಿಂದ ಕುಟುಂಬದ ವಿಚಾರದಲ್ಲಿ ನಾವು ತೆಗೆದುಕೊಂಡ ವಿವಾಹ ವಯಸ್ಕರ ಯಾರಿದ್ದಾರೋ ಅಂಥವರಿಗೆ ವಿವಾಹ ಸ್ವಲ್ಪ ಪ್ರಯತ್ನಗಳು ಪದೇ ಪದೇ ಅದು ವಿಫಲ ಆಗಬಹುದು. ನಿರಾಶರಾಗಬೇಡಿ, ಪದೇ ಪದೇ ಪ್ರಯತ್ನವನ್ನು ಮಾಡಿ ವರ್ಷದ ಒಂದು ಅಂತ್ಯದಲ್ಲಿ ವಿವಾಹ ಸಿದ್ಧಿಯಾಗತಕ್ಕಂಥದ್ದಿರುತ್ತೆ. ವಿಳಂಬ ಆದರೂ ಕೂಡ ಅವಿವಾಹಿತರಿಗೆ ಈ ವರ್ಷದಲ್ಲಿ ವಿವಾಹ ತಕ್ಕಂತಹ ಲಕ್ಷಣಗಳು, ಯೋಗಗಳು ಇದೆ ಅಂತೇಳಿ ಹೇಳಬೇಕಾಗುತ್ತೆ. ಜೊತೆಯಲ್ಲಿ ನೀವು ವಿಶೇಷವಾಗಿ ಈ ಆಧ್ಯಾತ್ಮಿಕವಾದಂತಹ ಮನಸ್ಸು, ಆಧ್ಯಾತ್ಮಿಕವಾದಂತಹ ಸೆಳೆತ ಅದು ಎಲ್ಲರಿಗೂ ಕೂಡ ಉಂಟಾಗುವುದಿಲ್ಲ. ಎಲ್ಲೋ ಕೆಲವರಿಗೆ ಮಾತ್ರ ಆಧ್ಯಾತ್ಮಿಕತೆಯತ್ತ ಮನಸ್ಸು ಹೊರಳುತ್ತೆ. ಈ ಆಧ್ಯಾತ್ಮಿಕವಾದಂತಹ ಚಿಂತನೆಗಳತ್ತ ಮನಸ್ಸು ಹೊರಳುತ್ತೆ. ಇದೆಲ್ಲವೂ ಕೂಡ ಒಳ್ಳೆಯ ಅಂಶಗಳೇ. ಇನ್ನು ಆರೋಗ್ಯ ಇದು ತುಂಬ ಪ್ರಮುಖವಾಗಿರತಕ್ಕಂಥದ್ದು. ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರತಕ್ಕಂಥ ತುಂಬ ಮುಖ್ಯ. ಅದರಲ್ಲೂ ಕೂಡ ಈ ತಲೆಗೆ ಸಂಬಂಧಪಟ್ಟಂತೆ, ಅಂದರೆ ಕತ್ತಿನಿಂದ ಮೇಲೆ ಬರತಕ್ಕಂತಹ ರೋಗಗಳು ನಿಮಗೆ ಅದೇ ಒಂದು ಜಾಸ್ತಿ ಆಗಬಹುದು. ಕೆಲವೊಂದು ಆಪರೇಷನ್ ಇಂತಹದ್ದಕ್ಕೆ ಕಾರಣ ಆಗಿರ್ಬೋದು. ಆದ್ದರಿಂದ ಆ ಎಚ್ಚರಿಕೆಯನ್ನು ವಹಿಸಿ. ಯಾವುದೇ ರೋಗವಾದರೂ ಕೂಡ ಅದನ್ನು ನಾವು ಮುಂಚಿತವಾಗಿ ಕೆಲವೊಂದು ಎಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದರಿಂದ ತಡೆಯುವುದಕ್ಕೆ ಸಾಧ್ಯ ಇದೆ. ಕನ್ಯಾ ರಾಶಿಯವರಿಗೂ ಕೂಡ ಇಂತಹ ಕೆಲವೊಂದು ಶಿರ ಸಂಬಂಧಿತವಾದಂತಹ ಸಮಸ್ಯೆಗಳು ಬರ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಜೊತೆಯಲ್ಲಿ ಅನಿರೀಕ್ಷಿತವಾದಂತಹ ಅನಾರೋಗ್ಯ ಸಮಸ್ಯೆ, ಅದು ಹೃದಯ ಸ್ತಂಭನ, ಇಂತಹದ ಕೆಲವೊಂದು ಸಂಬಂಧಪಟ್ಟಂತೆ ಸಮಸ್ಯೆಗಳು ಬರ್ತಕ್ಕಂತಹ ಸಾಧ್ಯತೆಗಳು ಇದೆ. ಅದರಿಂದ ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ನೀವು ವೈದ್ಯರ ಸಲಹೆಯನ್ನು ಪಾಲಿಸಿ ಆ ಮೂಲಕ ಅದರಂತೆ ನಡೆದುಕೊಳ್ಳತಕ್ಕಂಥದ್ದು ಇಲ್ಲಿ ತುಂಬ ಮುಖ್ಯವಾಗುತ್ತೆ. ಜೊತೆಯಲ್ಲಿ ಶತ್ರುಗಳು, ಇನ್ನು ಕೆಲವೊಂದು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶತ್ರುಗಳು ಅಂದರೆ ರೋಗ ಮತ್ತು ಈ ಪ್ರತ್ಯಕ್ಷವಾದಂತಹ ಶತ್ರುಗಳು, ಹಿತಶತ್ರುಗಳು, ಇದಕ್ಕೆಲ್ಲವೂ ಕೂಡ ಶತ್ರುಗಳು ರಿಪುಸ್ಥಾನವನ್ನೇ ನಾವು ನೋಡತಕ್ಕಂಥದ್ದು. ಅದರಿಂದ ಈ ವಿಚಾರದಲ್ಲಿ ನೀವು ಉದ್ಯೋಗ ಮಾಡತಕ್ಕಂತಹ ಒಂದು ಕೆಲಸದ ಕ್ಷೇತ್ರ, ಕಚೇರಿಯಲ್ಲಿ ಇರ್ಬೋದು, ವ್ಯಾಪಾರದ ಕ್ಷೇತ್ರದಲ್ಲಿ, ಸಾರ್ವಜನಿಕವಾಗಿ ಇರ್ಬೋದು, ಶತ್ರುಗಳು ಸೃಷ್ಟಿಯಾಗಿ ಆ ಮೂಲಕ ನಿಮ್ಮ ಜೀವನಕ್ಕೆ ಕೆಲವೊಂದು ಪ್ರತಿರೋಧಗಳನ್ನು, ಪ್ರತಿಬಂಧಗಳನ್ನು ಒಡ್ಡತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಆದ್ದರಿಂದ ಅಂತಹ ಸಮಯದಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳದೆ, ದುಡುಕದೆ, ಸಹನೆಯಿಂದ ವರ್ತಿಸಿದಲ್ಲಿ ನಿಮ್ಮ ಜೀವನದಲ್ಲಿ ಅಂತಹ ಶತ್ರು ನಿಗ್ರಹವೂ ಆಗುತ್ತೆ. ತಾಳ್ಮೆಯಿಂದ ಉದ್ಯೋಗವನ್ನು ಕೂಡ ಉಳಿಸಿಕೊಳ್ತೀರಾ. ನೀವು ಮಾಡತಕ್ಕಂತಹ
ವ್ಯಾಪಾರ ವ್ಯವಹಾರದಲ್ಲಿಯೂ ಕೂಡ ಅಭಿವೃದ್ಧಿ ಆಗುತ್ತೆ. ಅಂದರೆ ಶತ್ರುಗಳು ಸ್ಪರ್ಧಿಗಳ ರೂಪದಲ್ಲಿರಬಹುದು, ಹಿತಶತ್ರುಗಳ ರೂಪದಲ್ಲಿರ್ಬೋದು, ನಂಬಿಕೆ ನಿಮ್ಮ ಕೆಳಗಡೆ ಕೈ ಕೆಳಗೆ ಕೆಲಸ ಮಾಡತಕ್ಕಂಥವ್ರು ಇರ್ಬೋದು, ಅಥವಾ ಮೇಲಧಿಕಾರಿಗಳಿರ್ಬೋದು, ಯಾರೇ ಆದರೂ ಕೂಡ ಅವರಿಗೆ ಅಂತಹ ಒಂದು ಪ್ರವೃತ್ತಿ ಇದ್ದಾಗ ಅವರಿಂದಲೇ ತೊಂದರೆ ಆಗುತ್ತೆ. ಎಷ್ಟೋ ಜನಕ್ಕೆ ಈ ಇಂತಹ ಕೆಲವೊಂದು ದೋಷಗಳಿಂದಾಗಿ ಅವರು ಮಾಡತಕ್ಕಂತಹ ಕೆಲಸವನ್ನೇ ಉತ್ತಮವಾದಂಥ ಆದಾಯ ಬರ್ತಾ ಇರುತ್ತೆ, ಕೆಲಸ ಬಿಡತಕ್ಕಂತಹ ಸಂದರ್ಭಗಳು ಸೃಷ್ಟಿಯಾಗುತ್ತೆ, ಅಥವಾ ಕಾರಣ ಇಲ್ಲದೇನೆ ಕೆಲಸದಿಂದ ತೆಗೆದು ಹಾಕ್ತಾರೆ. ಇಂತಹದ್ದೆಲ್ಲ ಅವರ ಉದ್ಯೋಗ ಕ್ಷೇತ್ರದಲ್ಲಿ ಸಂಭವಿಸ್ತಾ ಇರುತ್ತೆ. ಆದ್ದರಿಂದ ಕನ್ಯಾ ರಾಶಿಯವರು ಕೂಡ ಇದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸೂಕ್ತವಾದಂತಹ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದರಿಂದ ನೀವು ಮಾಡತಕ್ಕಂತಹ ಕೆಲಸದಲ್ಲಿ ನೀವು ಅಭಿವೃದ್ಧಿಯನ್ನು ಸಾಧಿಸುವುದಕ್ಕೆ ಸಾಧ್ಯ. ಇನ್ನು ಏನಾದರೂ ವಿದೇಶಕ್ಕೆ ಸಂಬಂಧಪಟ್ಟಂತೆ ವೀಸಾ ಸಮಸ್ಯೆ ಏನಾದರೂ ಇದ್ದರೆ ಈ ವರ್ಷದಲ್ಲಿ ಬಗೆಹರಿಯುತ್ತೆ. ಇನ್ನು ವಿಶೇಷವಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ನೋಡಿ ಸೂಕ್ತವಾದಂತಹ ಪಾಲುದಾರರೊಂದಿಗೆ ವ್ಯವಹಾರವನ್ನು ಮಾಡಿ ಅಭಿವೃದ್ಧಿ ಆಗುತ್ತೆ. ಇನ್ನು ಇದಕ್ಕೆಲ್ಲ ಪರಿಹಾರ ಏನು? ಜಾತಕದಲ್ಲಿ ಅಥವಾ ಗೋಚಾರದಲ್ಲೇ ಸಂಬಂಧಪಟ್ಟಂತೆ ಕೆಲವೊಂದು ಗ್ರಹಗತಿಗಳ ಕಾರಣದಿಂದ ಕಷ್ಟ, ಸುಖ, ಲಾಭ, ನಷ್ಟ ಇದೆಲ್ಲ ಉಂಟಾಗುತ್ತೆ. ಅದೇ ಸೂಕ್ತವಾದಂತಹ ಪರಿಹಾರವನ್ನು ಕೂಡ ಮಾಡಿಕೊಳ್ಳಬೇಕು. ನೀವು ವಿಶೇಷವಾಗಿ ವಿಷ್ಣು ಸಂಬಂಧಿತವಾದಂತಹ ದೇವಾಲಯಕ್ಕೆ, ಶ್ರೀನಿವಾಸ, ನರಸಿಂಹ, ರಾಮ, ಕೃಷ್ಣ ದೇವಾಲಯಕ್ಕೆ ನಿರಂತರವಾಗಿ ಹೋಗಿ ಅಲ್ಲಿ ಪೂಜೆ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು. ವರ್ಷದಲ್ಲಿ ಒಮ್ಮೆಯಾದರೂ ಇದಕ್ಕೆ ಒಂದು ದುರ್ಗೆಗೆ ಸಂಬಂಧಪಟ್ಟಂತಹ ಹವನ ಹೋಮವನ್ನು ಆಚರಿಸಿಕೊಳ್ಳತಕ್ಕಂಥದ್ದು ಅಥವಾ ಪೂಜೆಯನ್ನು, ಒಂದು ವಿಶೇಷವಾದಂತಹ ಪೂಜೆಯನ್ನು ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಯಾಕೆಂದರೆ ಅದು ನಿಮಗೆ ಜೀವನಕ್ಕೆ ವಿಶೇಷವಾದಂತಹ ಪುಷ್ಟಿಯನ್ನು ಕೊಡುತ್ತೆ, ಗ್ರಹದೋಷವನ್ನು ನಿವಾರಣೆಯನ್ನು ಮಾಡಿ ಆ ಮೂಲಕ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ಆದ್ದರಿಂದ ದುರ್ಗಾರಾಧನೆಯನ್ನು ಈ ಕನ್ಯಾ ರಾಶಿಯವರು ನಿರಂತರವಾಗಿ ಮಾಡಿ, ಮತ್ತು ವಿಶೇಷವಾಗಿ ವಿಷ್ಣು ಸಂಬಂಧಿತವಾದಂತಹ ಅದರಲ್ಲೂ ವೆಂಕಟೇಶ್ವರ, ನರಸಿಂಹನನ್ನು ವಿಶೇಷವಾಗಿ ಆರಾಧಿಸ್ತಕ್ಕಂಥದ್ದು ಏನಿದೆ, ಇದು ನಿಮ್ಮ ಜೀವನಕ್ಕೆ ಅಭಿವೃದ್ಧಿಯನ್ನು ಕೊಡುತ್ತೆ. ಪ್ರತಿನಿತ್ಯ ಕೂಡ ವಿಷ್ಣು ಸಹಸ್ರನಾಮವನ್ನು ಪಠಿಸ್ತಕ್ಕಂಥದ್ದು. ಅದರಲ್ಲೂ ಯಾರಿಗೆ ಆರ್ಥಿಕ ಸಂಕಷ್ಟಗಳು ಇದೆ ಅವರು ಆ ವಿಷ್ಣು ಸಹಸ್ರ ಶ್ರೀವತ್ಸವಕ್ಷ ಶ್ರೀವಾಸ ಅನ್ನತಕ್ಕಂತಹ ಒಂದು ಶ್ಲೋಕ ಬರುತ್ತೆ, ಇದನ್ನು ಪ್ರತಿನಿತ್ಯವೂ ಕೂಡ ಪಠಿಸಿ. ಯಾರಿಗೆ ಹಣಕಾಸಿನ ಸಮಸ್ಯೆ ಅನ್ನತಕ್ಕಂಥದ್ದಿದೆ ಅವರು ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ಲಕ್ಷ್ಮೀ ಅಷ್ಟೋತ್ತರವನ್ನು ಪಠಿಸಿ ಆ ಮೂಲಕ ಕುಂಕುಮಾರ್ಚನೆಯನ್ನು ಮಾಡುವುದರಿಂದಲೂ ಕೂಡ ಈ ಆರ್ಥಿಕ ಸಮಸ್ಯೆ ಏನಿದೆ ಅದು ಬಗೆಹರಿಯುತ್ತೆ. ಹೀಗೆ ಒಂದು ವರ್ಷದಲ್ಲಿ ಕನ್ಯಾ ರಾಶಿಯವರಿಗೆ ಒಳ್ಳೆಯದೂ ಇದೆ, ಕೆಟ್ಟದೂ ಇದೆ, ಮಿಶ್ರ ಫಲಗಳು ಇರುವುದರಿಂದ ನೀವು ಸರಿಯಾದ ರೀತಿಯಲ್ಲಿ ಪ್ರವೃತ್ತರಾದರೆ ಎಂದು ಹೇಳಿರತಕ್ಕಂತಹ ರೀತಿಯಲ್ಲಿ ತಿಳಿದುಕೊಂಡು ಆ ಮೂಲಕ ಪರಿಹಾರಗಳನ್ನು ಆಚರಿಸಿಕೊಂಡು ಸರಿಯಾದ ರೀತಿಯಲ್ಲಿ ಜೀವನವನ್ನು ರೂಪಿಸಿಕೊಂಡರೆ ಈ ವರ್ಷ ಕನ್ಯಾ ರಾಶಿಯವರಿಗೆ ಸಂಪೂರ್ಣವಾಗಿ ಆಶಾದಾಯಕವಾಗಿ ಪರಿಣಮಿಸುತ್ತೆ ಅಂತೇಳಿ ಹೇಳಬೇಕಾಗುತ್ತೆ. ಶುಭಮಸ್ತು, ಸಮಸ್ತ ಸನ್ಮಂಗಳಾನಿ ಭವಂತು.